ಹಾಯ್ ಫ್ರೆಂಡ್ಸ್, ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವೊಂದು ಡೇಂಜರ್ ಸೈನ್ಸ್ ಇರುತ್ತೆ. ಯಾವಾಗ ನೀವು ಹಾಸ್ಪಿಟಲ್ಗೆ ಹೋಗಬೇಕು ಆ ಡೇಂಜರ್ ಸೈನ್ಸ್ ಏನು ಅಂತ ಹೇಳ್ತೀನಿ. ಫ್ರೆಂಡ್ಸ್, ಮೊದಲನೇದಾಗಿ ನೀವು ಪ್ರೆಗ್ನೆಂಟ್ ಆದಮೇಲೆ ಎಲ್ಲ ಕನ್ಫರ್ಮ್ ಆದಮೇಲೆ ಯಾವಾಗಾದರೂ ನಿಮಗೆ ಸ್ಪಾಟಿಂಗ್ ಥರ ಏನಾದರೂ ಬ್ಲೀಡಿಂಗ್ ಕಾಣಿಸ್ಕೊಂತು ಅಂದರೆ, ಹಾಗೆ ನಿಮಗೆ ಸೀವಿಯರ್ ಹೆಡ್ಡೇಕ್ ಇದೆ, ಏನೇ ಮಾಡಿದ್ರೂ ಹೆಡ್ಡೇಕ್ ಕಡಿಮೆ ಆಗ್ತಾ ಇಲ್ಲ ಅಂದರೆ, ಹಾಗೆ ಫ್ರೆಂಡ್ಸ್ ಕೆಲವು ಸರ್ತಿ ಕಾಲುಗಳು ಸ್ವೆಲ್ಲಿಂಗ್ ಆಗ್ತಾ ಇರುತ್ತೆ, ನಿಮ್ಮ ಫೇಸು ಕೂಡ ತುಂಬ ಸ್ವೆಲ್ಲಿಂಗ್ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ಫ್ರೆಂಡ್ಸ್ ಫೇಸ್ ಸ್ವೆಲ್ಲಿಂಗ್ ಆಗೋದಾಗಲಿ, ಕಾಲುಗಳು ಸ್ವೆಲ್ಲಿಂಗ್ ಆಗೋದು ಅದು ಕಡಿಮೆ ಆಯಿತು ಅಂದರೆ ಓಕೆ. ಇನ್ ಕೇಸ್ ನಿಮ್ಗೆ ಅದು ಕಡಿಮೆ ಆಗ್ತಾ ಇಲ್ಲ ಅಂದರೆ ಇಮಿಡಿಯೇಟಾಗಿ ಈ ಎಲ್ಲ ಸೈನ್ಸ್ ಇದ್ದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಕಾಲು ಬಾವು ಬಂದಾಗ ಕೆಲವು ಸರ್ತಿ ಕಡಿಮೆ ಆಗಲ್ಲ ಫ್ರೆಂಡ್ಸ್, ಯಾಕಂದರೆ ಬಿ ಪಿ ವೇರಿಯೇಷನ್ ಆಗಿರುತ್ತೆ. ನಿಮಗೆ ಬಿ ಪಿ ಏನಾದರೂ ವೇರಿಯೇಷನ್ ಆಗಿದೆಯಾ ಅಂತ ಚೆಕ್ ಮಾಡ್ತಾರೆ. ಸೊ ಈ ಥರ ಎಲ್ಲ ಸೈನ್ಸ್ ಇತ್ತು ಅಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಳ್ಳಿ. ಕೆಲವು ಸರ್ತಿ ಲೋವರ್ ಬ್ಯಾಕ್ ಪೇನ್ ಅನ್ನೋದು ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಈ ಥರ ಏನಾದರೂ ನಿಮಗೆ ಬಿಡದೇನೆ ನೋವು ಬರ್ತಾ ಇದೆ ಅಂದರೆ ಇಮಿಡಿಯೇಟಾಗಿ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡಬೇಕು. ಇವೆಲ್ಲ ಡೇಂಜರ್ ಸೈನ್ಸ್ ಅಂತ ಹೇಳ್ತಾರೆ, ಓಕೆನಾ ಫ್ರೆಂಡ್ಸ್. ಇದು ಯಾವ ಟೈಮಲ್ಲಾದರೂ ಬರಲಿ, ನೀವು ಇಮಿಡಿಯೇಟ್ ಡಾಕ್ಟರ್ ಕಾಲ್ ಮಾಡಾದರೂ ಕೇಳ್ಕೊಳ್ಳಿ, ಅಥವಾ ಡಾಕ್ಟರ್ನ ನೀವು ಡೈರೆಕ್ಟಾಗಿ ಕನ್ಸಲ್ಟ್ ಆದರೂ ಮಾಡ್ಕೊಳ್ಳಿ, ಓಕೆನಾ ಫ್ರೆಂಡ್ಸ್. ಇದೇ ಥರ ನಿಮಗೆ ಪ್ರೆಗ್ನೆನ್ಸಿ ಟಿಪ್ಸ್ ಬೇಕಿತ್ತು ಅಂದರೆ ವರ್ಷ ಬೇಬಿ ಬ್ಲೂಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.